ENT ಕೀರ್ತಿ ನಮ್ಮ ಜೊತೆ ಇದ್ದಾರೆ. ಕೀರ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬಂದಿದ ತಕ್ಷಣ ಮರ್ಯಾದೆ ತೆಗೆದ್ರಿ ನೀವು. ನಿಮಗೆ ಗೊತ್ತಾಗಿಲ್ಲ ಹೆಂಗೆ ಮರ್ಯಾದೆ ತೆಗೆದ್ರಿ ಅಂತ. ಪ್ರತಿ ವಾರ ಒಬ್ಬೊಬ್ಬರನ್ನ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಆದರೆ ಈ ವಾರ ಅಂದಾಗ ಅಲ್ಲಿ ನಾನು ವಿಶೇಷ ಅತಿಥಿ ಅಲ್ಲ ಅಂತ ಅಲ್ವಾ? ವಿಶೇಷದಲ್ಲಿ ವಿಶೇಷ ಅತಿಥಿ ನೀವು. ಏನೋ ಸರಿ ಆಯಿತು. ಆಮೇಲೆ ಇನ್ನೊಂದು ಮಿಸ್ಟೇಕು, ಎಲ್ಲರಿಗೂ ಗೊತ್ತು, ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ 10 ಜನ ಕಮೆಂಟ್ ಆಗ್ತಾರೆ ಇವಾಗ, ಏಯ್ ನಂಗೆ ಗೊತ್ತಿರಲಿಲ್ಲ ಅಂತ. ಸರಿ, ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಧನ್ಯವಾದ. ಕರೆದಿದ್ದಕ್ಕೆ ಧನ್ಯವಾದ, ಬಂದಿದ್ದಕ್ಕೆ ಧನ್ಯವಾದ. ಸುವರ್ಣ ನ್ಯೂಸ್ ನಮ್ಮ ಪಕ್ಕದ ಮನೆ ಇದ್ದಂಗೆ. ಸೊ ENT ನೀವು ಫಸ್ಟಿಗೆ ಶುರು ಮಾಡಿದಾಗ ನಮಗೆಲ್ಲ ಅನಿಸಿದ್ದು ಇದು ಯಾವುದೋ ಕ್ಲಿನಿಕ್ಕು ಅಂತ. ಕಿವಿನೋ, ಮೂಗಿನ ಸಮಸ್ಯೆನೋ, ಗಂಟ್ಲಿನ ಸಮಸ್ಯೆನೋ ಇದ್ರೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀರಾ, ಭಾವನಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಭಾವನಾಗೆ ಗೊತ್ತಿತ್ತಿದ್ದು, ಸೊ ಹಂಗಾಗಿ ನಿಮಗೆಲ್ಲ ಅನಿಸಿರಲಿಲ್ಲ. ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಗಿ ಗೊತ್ತಿರಲಿಲ್ಲ ನಿಮಗೆ. ಹೇಳಿ. ಸೊ ಏನಿದು, ಯಾಕೆ ENT ಹೆಂಗೆ ಹೊಳಿತು ನಿಮಗೆ, ಹೆಂಗೆ ಶುರು ಆಯಿತು? ಇಂಟ್ರೆಸ್ಟಿಂಗ್. ಹೆಸರಿಂದಾನೇ ಶುರು ಮಾಡ್ಕೋಣ. ಹೇಗಿದ್ದೀರಾ? ENT ಹೇಗಿದೆ? ನಾನು ಸುಮಾರಾಗಿದ್ದೀನಿ. ENT ಸುಮಾರಾಗಿದೆ. ನೀವು ನೋಡಿದವ್ರು ಹೇಳಬೇಕು ಹೆಂಗಿದೆ ENT ಅಂತ. ಸೊ ಹೆಸರು ENT ಎಲ್ಲ ಕಡೆ ಹೇಳ್ತಿರ್ತೀನಿ, ತುಂಬ ಕಡೆ ಹೇಳಿದ್ದೀನಿ. ಆದರೂ ಇನ್ನೊಂದು ಸತಿ ಹೇಳ್ತೀನಿ, ನೀವು ತುಂಬ ಕಡೆ ಹೇಳಿದ್ದೀನಿ ಅನ್ನೋದು ಎಡಿಟ್ ಮಾಡ್ತೀರಾ ಅಂತ ಗೊತ್ತು. ಸೊ ENT ಅಂದರೆ ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತ. ಸೊ ಹೆಸರು ಒಂದು ಸಣ್ಣದಾಗಿ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಅನ್ನಿಸ್ತಿರ್ಲಿಲ್ವಾ ಶುರು ಆಗಲಿ? ಏನೋ ಒಂದು ಆಗಬೇಕಲ್ವಾ, ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಆದರೆ ಬೆಟ್ರಲ್ವಾ. ಸೊ ಈಗಲೂ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಜನ. ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಇನ್ನೊಂಚೂರು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ನನಗೆ. ಇವ್ರದ್ದು ಯಾವುದೋ ಡಾಕ್ಟರ್ ಚಾನಲ್ ಇರಬೇಕು, ಯಾವುದೋ ಕ್ಲಿನಿಕ್ ಇರಬೇಕು ಅಂತ ತುಂಬ ಜನ ನೋಡ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಓಕೆ ಮೇಡಮ್, ನಿಧಾನವಾಗಿ ನೋಡ್ಕೊಳ್ಳಿ, ಅರ್ಜೆಂಟ್ ಏನಿದೆ ಅಲ್ವಾ, ನಾಳೆನೇ ನೋಡಬೇಕು ಅಂತೇನಿಲ್ಲ. ಈಗ ಅವರೆಲ್ಲ ನೋಡೋಕ್ಕೆ ಶುರು ಮಾಡಿ, ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ಬರ್ತಾರೆ. ಹೆಂಗೆ ಜರ್ನಿ ಶುರು ಆಯಿತು ಕೀರ್ತಿ? ಅಂದರೆ ಕೀರ್ತಿಯವರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರ ಪ್ರತಿ ಮಾತಿನಲ್ಲೂ ಒಂದು ಹಾಸ್ಯ ಇರುತ್ತೆ. ಬಟ್ ನೀವು ನಮಗೆ ಪರಿಚಯ ಆದಾಗ ಈ ಪರಿಚಯ ನಮಗಿರಲಿಲ್ಲ. ಈ ರೇಂಜಿಗೆ ಕೀರ್ತಿ ಎಲ್ರದ್ದು ಕಾಲು ಎಳಿತಾರೆ ಅಂತ. ಆದರೆ ಹಿಂಗೆ ನಿಮ್ಮ ಬಗ್ಗೆ ಮಾತಾಡೋವಾಗ ಯಾರೋ ನನಗೊಂದು ಪ್ರಶ್ನೆ ಕೇಳಿದ್ರು, ಕೀರ್ತಿ ಎಲ್ಲರ ಕಾಲು ಎಳಿತಾ ಇರ್ತೀರಾ, ಸೊ ನೀವು ಹುಟ್ಟಿದಾಗ ಹತ್ರ ಅಥವಾ ಡಾಕ್ಟರ್ ಕಾಲು ಎಳೆದ್ರ? ಆಗ ಇಲ್ಲ, ಡಾಕ್ಟ್ರೇ ಉಲ್ಟಾ ನಿಂತ್ಕೊಂಡಿದ್ರು. ನಾನು ಆರಾಮಾಗಿ ಬಂದೆ. ಡಾಕ್ಟ್ರು ಕ್ರೆಡಿಟ್ಸ್ ಮೋಸ್ಟ್ಲಿ. ಅವಾಗೆಲ್ಲ ವೀಡಿಯೋ ಇರಲಿಲ್ಲ, ಇಲ್ಲದೇ ಇದ್ರೆ ಇದು ಮಾಡಿ ಡಾಕ್ಟ್ರು ವೀಕೆಂಡ್ ವಿತ್ ರಮೇಶಲ್ಲಿ ಮೋಸ್ಟ್ಲಿ ನಾನು ಅಷ್ಟು ಸಾಧನೆ ಮಾಡಿದ್ರೆ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ರಿಜಿಸ್ಟರ್ ತೆಗೆಸ್ತಾರಲ್ಲ, ಅವಾಗ ಡಾಕ್ಟ್ರು ಗೊತ್ತಾಗ್ತಾರೆ ಯಾರು ಅಂತ. ಕೇಳಬೇಕು, ನೀವು ಯಾರು ಸರ್ ನೀವು? ಇಲ್ಲ, ನಮಗೆ ಅಂದರೆ ಎಲ್ಲರೂ ಹೋಗೋ ರೋಡಲ್ಲಿ ನಾವು ಹೋದರೆ ವಿಶೇಷತೆ ಏನಿರಲ್ಲ ಅಂತ. ಇರೋದೇ 1 ವೇ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ 2 ವೇ ಇರುತ್ತೆ. ತುಂಬ ಜನ ಓಡಾಡ್ತಿರ್ತಾರೆ, ನಾವು ಯಾಕೆ ಡಿವೈಡರ್ ಮೇಲೆ ಹೋಗಬಾರ್ದು ಅಂತ ಅಲ್ವಾ? ಅವಾಗ ಇವ್ನು ಯಾರು ಹಿಂಗೆ ಹೋಗ್ತಾನೆ ಅಂತ ನೋಡ್ತಾರೆ ನಮ್ಮನ್ನ. ಇಲ್ಲದೆ ನನ್ನ ಯಾಕೆ ನೋಡಬೇಕು? ಒಬ್ಬ ಗಂಡಸು ಒಂದು ಚಾನಲ್ ಓಪನ್ ಮಾಡ್ತಾನೆ ಅಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಹೌದಾ? ಹೆಣ್ಮಕ್ಳಾದರೆ ಒಂಚೂರು ನೋಡ್ತಾರೆ, ಗಂಡು ಮಕ್ಕಳು ಅಟ್ಲೀಸ್ಟ್ ಏನಾದ್ರು ಕಂಟೆಂಟ್ ಇರಬೇಕು, ಏನೋ ಎಕ್ಸ್ಟ್ರಾ ಏನೋ ಮಾಡಲೇಬೇಕು. ಹಾಗಂತ ಅಂದ್ಬಿಟ್ಟು ಹೆಣ್ಮಕ್ಳು ಅಂದರೆ ಸುಮ್ಮನೆ ನೋಡ್ಬಿಡ್ತಾರೆ ಅಂತಲ್ಲ, ಅವ್ರದ್ದು ಕಂಟೆಂಟ್ ಇರುತ್ತೆ, ಪ್ಲಸ್ ಬ್ಯೂಟಿ ಮ್ಯಾಟ್ರ್ ಆಗುತ್ತೆ. ಗಂಡು ಮಕ್ಳಿಗೆ ಅವೆಲ್ಲ ಏನಿರಲ್ವಲ್ಲ. ಸೊ ಹಾಗಾಗಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ನಾನು ಮಾಡಿರೋದನ್ನೇ ಸಾಧನೆ ಅಂದ್ಕೊಂಡು ಮಾಡ್ತೀನಿ. ಜನ ಏನು ಸಾಧನೆ ಅಂದ್ಕೊಂಡಿಲ್ಲ, ಅದನ್ನ ಏನೋ ವಿಶೇಷವಾಗಿ ಏನೋ ಮಾಡೋಣ ಅಂತ ಟ್ರೈ ಮಾಡಿದೆ. ಲಕ್ಕಿಲಿ ವರ್ಕ್ ಆಯಿತು. ಅಂದರೆ ಯಾರೂ ಮಾಡಿಲ್ಲ ಅಂತೇನಲ್ಲ, ಯಾರೋ ಮಾಡಿರೋದನ್ನ ಒಂಚೂರು ಆ ಕಡೆ ಇನ್ವರ್ಟೆಡ್ ಕಾಮ ಅಂಡರ್ಲೈನೋ ಫುಲ್ ಸ್ಟಾಪ್ ಎಲ್ಲ ಒಂಚೂರು ಜಾಸ್ತಿ ಹಾಕಿದಾಗ ವರ್ಕ್ ಆಗಿದೆ. ಯಾಕಿಲ್ಲ, ಅವಶ್ಯಕತೆ ಇರಲಿಲ್ವಲ್ಲ ಇದು ಯಾಕಿಲ್ಲ ಅಂಡರ್ಲೈನ್ ಹಾಕ್ದ ಅಂತ 2 ಪ್ರಶ್ನೆ ಬರುತ್ತಲ್ಲ, ಅವಾಗ ನೋಡ್ತಾರೆ ಅಂತ. ಎಂಟರ್ಟೈನ್ಮೆಂಟ್ ಚಾನಲ್ನಿಂದ ENT ಎಂಟರ್ಟೈನ್ಮೆಂಟ್ಗೆ ಎಂಟ್ರಿ. ಸೊ ಲೈಫಲ್ಲಿ ಎಲ್ರಿಗೂ ಒಂದು ಕ್ಷಣದಲ್ಲಿ ಅನಿಸುತ್ತೆ ಅಥವಾ ಒಂದು ಘಟನೆಯಲ್ಲಿ ಅನಿಸುತ್ತೆ, ಐ ಶುಡ್ ಚೂಸ್ ಅನದರ್ ಪಾತ್, ಬೇರೆ ಪಾತ್ ಅಂತ. ಹೆಂಗೆ ಅದು ಏನು ಟರ್ನಿಂಗ್ ಪಾಯಿಂಟ್ ಆಯಿತು ನಿಮಗೆ? ಇಲ್ಲ, ಅದು ನನಗೆ ತುಂಬ ಮುಂಚೆಯಿಂದನೂ ನನಗನ್ಸೋದು, ಲೈಫ್ ತುಂಬ ಚಿಕ್ಕದು, ತುಂಬ ಇರೋ ವಿಚಾರಗಳನ್ನು ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಒಳ್ಳೆಯದೋ ಕೆಟ್ಟದ್ದು ಅನುಭವಗಳನ್ನು ತೊಗೊಂಡ್ಬಿಡ್ಬೇಕು, ಎಲ್ಲ ಕಡೆ ಕೆಲಸ ಮಾಡಬೇಕು. ಅಂದರೆ ನೀವು ಒಂದೇ ಪಾಯಿಂಟ್ ಆಫ್ ವ್ಯೂ ಕೆಲಸ ಮಾಡ್ಕೊಂಡಿದ್ರೆ ನೀವು ಅಲ್ಲೇ ಇರ್ತೀರಿ ಅಂತ. ನ್ಯೂಸ್ ಪೇಪರ್ ಇದೆ, ರೇಡಿಯೋ ಇದೆ, TV ಇದೆ, ನ್ಯೂಸ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಿನಿಮಾ ಇದೆ, ಎಷ್ಟೊಂದಿದೆ ನೋಡಿ. ಇದರಲ್ಲೇ ನಾವು ಎಷ್ಟೊಂದು ಎಕ್ಸ್ಪ್ಲೋರೇ ಮಾಡಿಲ್ಲ. ಅವ್ರು ಮಾಡ್ತಾರೋ ಸಿನಿಮಾ ಇದನ್ನ ಚೆನ್ನಾಗಾಗಬೇಕಾಗಿತ್ತು ಅಂತ ಕಮೆಂಟ್ ಬರೀತಿರ್ತೀವಿ. ಅವ್ನು ಹಗಲು ರಾತ್ರಿ ಬರ್ದಿರ್ತಾನೆ ಆ ಸ್ಕ್ರಿಪ್ಟ್ನ, ನಾವು 3 ಅವರ್ ಹೋಗ್ಬಿಟ್ಟು ಇದು ಹಿಂಗಾಗಬೇಕಾಗಿತ್ತು ಅಂತ. ಅಂದರೆ ಆ ಥರ ಎಲ್ಲ ಇದು ಏನೇನೋ ಇದೆ. ಬಟ್ ಸ್ಟಿಲ್ ಎಷ್ಟು ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ನಮಗೆ ಗೊತ್ತಿರುತ್ತೆ ನಮ್ಮ ಸ್ಟಫ್ ಏನು ಅಂತ, ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಆಗಲ್ವಾ ಅಂತ. ಗೊತ್ತಿರೋದಕ್ಕೆ ಯಾಕೆ ಕೈ ಹಾಕಬಾರ್ದು?
ಈಗ ರಿಯಾಲಿಟಿ ಶೋಗಳು ಅದು ಇದು ಬರೆದು ಆ್ಯಂಕರ್ಗಳಿಗೆ ಹೇಳಿ ಅಥವಾ ಕಂಟೆಂಟ್ ಅಲ್ಲೇ ಡಿಸೈನ್ ಮಾಡಿದವ್ರಿಗೆ ನಮ್ಮ ಚಾನಲ್ಗೆ ನಾವು ಮಾಡ್ಕೊಳಕ್ಕೆ ಬರಲ್ವಾ ಅಂತ ಒಂದು ಬರುತ್ತೆ. ಟ್ರೈ ಮಾಡೋಣ, ವರ್ಕ್ ಆಗಿಲ್ಲ ಅಂದರೆ ಏನು ಯಾರ ಹತ್ರನೂ ಜಗಳ ಆಡ್ಕೊಂಬಂದಿಲ್ಲ, ಯಾವ ಚಾನಲ್ ಅವರು ಒದ್ದೋಡಿಸಿಲ್ಲ. ಸೊ ಯಾವಾಗ ಹೋದರೂ ಕೇಳಿದ್ರೆ ಕರ್ಕೋತಾರೆ, ಕರ್ಕೊಳ್ದೇನೂ ಇರ್ಬೋದು. ಬಟ್ ಸ್ಟಿಲ್ ಆಪರ್ಚುನಿಟಿ ಇದ್ದಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ದೊಡ್ಡ ರಿಸ್ಕೇ ಅದು ಆ್ಯಕ್ಚುಲಿ. ಕೆಲಸ ಬಿಡೋದು ಲಕ್ಷಾಂತರ ರೂಪಾಯಿ ಸಂಬಳ ಬಂದಾಗ ಅವ್ನು ಟ್ರೈ ಟ್ರೈ ಮಾಡಿದ್ದು ಲಕ್ಕಿಲಿ. ಕಂಫರ್ಟ್ ಝೋನ್ ಇದೆಯಲ್ಲ, ಅದು ಒಂಥರ ಅಂಟ್ಕೊಂಡಿರೋ ನೆರಳು ಥರ, ಅದನ್ನ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಏನೋ ಮಾಡಬೇಕು ಅನ್ನೋವಾಗ ನಿಮಗೆ ಬೇಕಾದಷ್ಟು ಕನ್ಫ್ಯೂಷನ್ಸು, ಭಯ ಎಲ್ಲ ಕಾಡ್ತಾ ಇರುತ್ತೆ. ನೀವೇ ಹೇಳ್ದಂಗೆ ಲಕ್ಷಾಂತರ ರೂಪಾಯಿ ಸಂಬಳ ಆಲ್ರೆಡಿ ಬರ್ತಾ ಇರೋವಾಗ ನಾನು ಯಾಕೆ ತಗೋಬೇಕು ರೂಟು ಅಂತ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕೀರ್ತಿ, ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೋದು, ಅದರ ಪ್ರೊಡಕ್ಷನ್ ಗಮನ ಹರಿಸೋದು, ಸ್ಕ್ರಿಪ್ಟ್ ಗಮನ ಹರಿಸೋದು, ಯು ಆರ್ ಒನ್ ಮ್ಯಾನ್ ಆರ್ಮಿ ಆವಾಗ ಶುರು ಮಾಡಿದಾಗ. ವಾಸ್ ಇಟ್ ಸೋ ಈಸಿ? ಯಾಕೆಂದರೆ 1000 ಜನ ಅಂದ್ಕೊಳ್ತಾರೆ, ಆದರೆ ಕೈ ಹಾಕೋದೊಂದು 10 ಜನನು. ಕರೆಕ್ಟ್. ಹೆಂಗೆ ಅದು? ಇಲ್ಲ, ಅವ್ರಿಗೆ ಆ ಧೈರ್ಯ ಇದ್ದರೆ, ಅಂದರೆ ಇವಾಗ ನಿಮಗೆ ನಿಮ್ಮ ಪ್ಲಸ್ ಏನು ಅಂತ ಗೊತ್ತು. ಈಗ ನೀವು ಹಾಡ್ತೀರಾ, ನಿಮ್ಮ ಪ್ಲಸ್ಸು. ನಿಮ್ಮ ಕನ್ನಡ ಭಾಷೆ ಸ್ಪಷ್ಟತೆ ಇದೆ, ನ್ಯೂಸ್ ಪ್ರೆಸೆಂಟರು ನಿಮ್ಮ ಪ್ಲಸ್ಸು, ಬೇರೆ ಪುಸ್ತಕಗಳನ್ನು ಓದ್ತೀರಾ, ಅದೆಲ್ಲ ನಿಮ್ಮ ಪ್ಲಸ್. ಇದನ್ನ ಇಟ್ಕೊಂಡು ನೀವು ಏನೇನು ಮಾಡ್ಬೋದು ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನನಗೆ ಏನೇನು ಗೊತ್ತು ಟ್ರೈ ಮಾಡೋಣ ಅಂತ ಮಾಡಿದ್ದಷ್ಟೇ. ನನಗೇನು ಗೊತ್ತಿಲ್ಲ, ಯಾರೋ ಮಾಡ್ತಿದ್ದಾರೆ ಅಂತ ನಾನು ಮಾಡಿದರೆ ಮೋಸ್ಟ್ಲಿ ಇವತ್ತು ನನ್ನ ಇಲ್ಲಿ ಕರೆಸ್ತಾನೆ ಇರಲಿಲ್ಲ. ಅಲ್ಲಿ ಫೋನ್ ಮಾಡಿ ಪಾರ್ಕಿಂಗ್ ಕೊಡ್ತೀರಾ ಅಂದರೆ ಅಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಹೋಗೋ ಅಂತ ಹಂಗೆ ಬೈತಿದ್ರಿ ನೀವು ಅಲ್ವಾ. ಸೊ ಅದು ಒಂದು ಲಕ್ಕಿಲಿ ನಾವು ಮಾಡಿದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ನಮಗೊಂದು ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಸ್ಟಫ್ ಮೇಲೆ, ನಮಗೆ ಏನು ಟ್ಯಾಲೆಂಟ್ ಇದೆ ಅಂತ. ಅದು ವರ್ಕ್ ಆದರೆ ಖಂಡಿತ ಸಂತೋಷ. ಮತ್ತು ಎಲ್ಲರೂ ಮಾಡಿದ್ದೇ ಮಾಡೋದಕ್ಕೆ ನಾವು ಯಾಕೆ ಬರಬೇಕು? ಮತ್ತೆ ತುಂಬ ಜನ ಮಾಡ್ತಿದ್ದಾರಲ್ವ, ಹೊಸದೇನಾದ್ರು ಮಾಡಬೇಕು. ಅಟ್ಲೀಸ್ಟ್ ಒಂದು ಲೈಟಾದ್ರು ಕಲರ್ ಚೇಂಜ್ ಮಾಡಿಬಿಡ್ಬೇಕು. ನೀವು ಇವಾಗ ಇಲ್ಲಿ ವೈಟ್ ಹಾಕಿರೋ ಲೈಟ್ನ ಬ್ಲೂನೋ ಗ್ರೀನೋ ಹಾಕ್ಬಿಡಿ, 2 ಕಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಗ್ರೀನ್ ಲೈಟ್ ಹಾಕಿದ್ದೀರಾ, ಗ್ರೀನ್ ಎಲ್ಲ. ಅವ್ನು ನೋಡ್ತಾ ಇರೋ ಲೈಟ್ ಎಕ್ಸ್ಪರ್ಟ್ ಅಂತಲ್ಲ, ಅವ್ನು ಹಳೆ ಪಾಡ್ಕಾಸ್ಟ್ ಎಲ್ಲ ನೋಡಿದರೆ ಒಂಚೂರು ವಿಶೇಷವಾಗಿ ಕಾಣ್ತಿದೆ ಅವನಿಗೆ. ಅದನ್ನು ಹೇಳಕ್ಕೆ ಬರ್ತಿಲ್ಲ ಅವನಿಗೆ. ಬಟ್ ಅವನು ಕಮೆಂಟ್ ಹಾಕ್ತಾನೆ ಗ್ರೀನ್. ಅವ್ನು ಇಲ್ಲಿ ಮಾತಾಡಿರೋ ಕಂಟೆಂಟ್ ಮಾತಾಡೋದೇ ಇಲ್ಲ. ಇವತ್ತು ಈ ಪ್ರಶ್ನೆ ಕೇಳಿದ್ರಿ ಚೆನ್ನಾಗಿತ್ತು, ಅವ್ರೇನೋ ಉತ್ತರ ಹೇಳಿದ್ರು ಚೆನ್ನಾಗಿತ್ತು, ಅಥವಾ ನಂಗೆ ಇಷ್ಟ ಆಗಿಲ್ಲ, ಅದು ಓಕೆ. ಈ ಲೈಟಿಂಗ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅಂತ ನಾನು ರಿವ್ಯೂ ಮಾಡ್ತಿರ್ತಾರೆ, ನೋಡಿದಿರಲ್ಲ ನೀವು ಸಿನಿಮಾದ. ಅವ್ನು ಕ್ಯಾಮ್ರಾ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಪಾಪ ಸೆಲ್ಫಿಲಿ. ಈ ಸಿನಿಮಾದಲ್ಲಿ DOP ಸರಿ ಇಲ್ಲ ಅಂತ ನಾವು ಸೆಲ್ಫಿಲಿ ಕ್ಯಾಮ್ರಾ ಅಲ್ಲಾಡ್ತಿರುತ್ತೆ ರಿವ್ಯೂ ಮಾಡೋದು. ಸೊ ನಮ್ಮಲ್ಲಿ ಕಂಟೆಂಟ್ ಹೇಳೋರಿಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ಸೊ ಬಟ್ ಲಕ್ಕಿಲಿ ಒಂದಷ್ಟು ಜನ ಮೋಸ್ಟ್ಲಿ ನನ್ನ ಟೇಸ್ಟ್ನ ಒಪ್ಕೊಂಡು ಬೆಳೆಸಿದ್ದಾರೆ, ಬೆಳೀತಾ ಇದ್ದೀನಿ ಇನ್ನು. ಆರಂಭದಲ್ಲಿ ಕಷ್ಟನಾ ಎಲ್ಲನೂ? ಇಷ್ಟಪಟ್ಟರೆ ಯಾವುದು ಕಷ್ಟ ಅಲ್ಲ. ಅಲ್ಲ, ಇವಾಗ ಆ್ಯಸ್ ಅ ENT ಶುರು ಮಾಡಿದಾಗ ಗೆಸ್ಟ್ ಲೈನಪ್ ಆಗಿರಲಿ, ಕಾಂಟೆಂಟ್ ಸೆಲೆಕ್ಷನ್ ಆಗಿರಲಿ, ಅಂದರೆ ಅದು 0 ಸಬ್ಸ್ಕ್ರೈಬರ್ ಅಂತ ಇದ್ದಾಗ ನೀವು ಈಗ ನೀವು ನನಗೆ ಇಷ್ಟು ಕ್ಲೋಸ್ ಇದ್ದೆ, ನೀವೇ ಫ್ರೆಂಡ್ ಆಗಿದ್ದೆ, ನನ್ನ ಚಾನಲ್ಗೆ ಇಂಟರ್ವ್ಯೂಗೆ ಬನ್ನಿ ಅಂದರೆ ಬರೋಲ್ಲ ನೀವು 0 ಸಬ್ಸ್ಕ್ರೈಬರ್ ಇದ್ದಾಗ. ಆಗಲಿ ಇನ್ನೊಂದು ಸ್ವಲ್ಪ ಬ್ಯುಸಿ ಅದಿದೆ ಇದಿದೆ ಅಂತ. ಹಾಗೆ ಅದು ಹೋಗ್ತಾ ಒಂಚೂರು ಸಬ್ಸ್ಕ್ರೈಬರ್ ಆದಾಗ, ಯಾವುದೋ ನಮ್ಮ ಕಂಟೆಂಟ್ ವರ್ಕ್ ಆದಾಗ ಬರ್ತಾರೆ. ಅದು ನೀವು ಅಂತ ಸುಮ್ಮನೆ ಹೇಳಿದ ಯಾರೇ ಆಗಲಿ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಆ ಟೈಮಲ್ಲಿ ಸಪ್ತಮಿ ಗೌಡ ಅವರು ನನಗೆ, ನಾನು ತುಂಬ ಜನಕ್ಕೆ ಅಪ್ರೋಚು ಮಾಡಿಲ್ಲ, ಅದು ಬೇರೆ ವಿಷಯ. ನಾನು ಅಪ್ರೋಚ್ ಮಾಡಿದ್ದೆ ಅವರೊಬ್ಬರಿಗೆ, ಅವ್ರು ಬಂದರು. ಆವಾಗ ಕಾಂತಾರ ಸೂಪರ್ ಹಿಟ್ ಆಗಿ ಒಂದು 3-4 ತಿಂಗಳಾಗಿತ್ತು. ಆಗ ಹೋಗಿ ಅವರನ್ನು ಟ್ರೈ ಮಾಡಿದರು. ನನಗೆ ಆ್ಯಕ್ಚುಲಿ ಫಸ್ಟು ಇದಿತ್ತು, ಅಂದರೆ ಯಾರು ಸೆಲೆಬ್ರಿಟಿಗಳು ಬೇಡ, ಬೇರೆ ಏನೋ ಮಾಡೋಣ. ಓಕೆ. ಅಂದರೆ ಸೆಲೆಬ್ರಿಟಿಗಳಂದರೆ ಡಿಪೆಂಡೆನ್ಸಿ ಬರುತ್ತಲ್ವ, ಅವ್ರ ಟೈಮ್ ಅವೈಲಬಿಲಿಟಿ ನೋಡಬೇಕು, ಆ ಥರ. ಸೊ ಹಾಗೆಲ್ಲ ಇತ್ತು. ಬಟ್ ಲಕ್ಕಿಲಿ ಅಪ್ರೋಚ್ ಮಾಡಿದಾಗ ಅವರಿಗೆ ಡೈರೆಕ್ಟ್ ಹೋಗಿ ಕಂಟೆಂಟ್ ಹೇಳಿದೆ. ನಿಮ್ಮ ಬಾಲ್ಯದ ಬಗ್ಗೆ, ನೀವು ಹೇಗೆ ಬಂದ್ರಿ ಇಂಡಸ್ಟ್ರಿಗೆ, ನಟನೆ ಎಲ್ಲಿ ಕಲ್ತ್ರಿ, ಇದು ಯಾವುದು ಕೇಳಲ್ಲ ನಾನು. ಹೇಳಿ ಎಷ್ಟು ಖುಷಿ ಆಗುತ್ತೆ, ಏನು ಸಮಾಚಾರ, ಇದು ಯಾವುದು ಕೇಳಲ್ಲ, ಮಜಾ ಮಾಡ್ಕೊಂಡು ಹೋಗೋಣ, ಸ್ಟ್ರೈಟ್ ಫಾರ್ವರ್ಡ್ ಬೋಲ್ಡಾಗಿ ಮಾತಾಡೋ ಥರ ಟ್ರೈ ಮಾಡೋಣ ಬನ್ನಿ ಅಂತ. ಈ ಥರ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಿದಾಗ ಖುಷಿಯಾಗಿರು. ಕಂಟೆಂಟ್ ಎಕ್ಸ್ಪ್ಲೈನ್ ಇನ್ ದ ಸೆನ್ಸ್ ಹೋಗಿ ಪ್ರಶ್ನೆಗಳನ್ನೆಲ್ಲ ಹೇಳ್ತೀವಿ ಅಂತಲ್ಲ. ಓಕೆ. ಸೊ ಅಂದರೆ ಈ ಫಾರ್ಮ್ಯಾಟೇ ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ, ಒಂದು ನ್ಯೂ ಫಾರ್ಮ್ಯಾಟ್. ಅದಕ್ಕೆ ಓಕೆನಾ ನಿಮಗೆ, ನನಗೂ ಹೊಸದೇ ಇದು ಟ್ರೈ ಮಾಡೋಣ ಅಂದಾಗ ಅವರು ಓಕೆ ಅಂತ ಬಂದರು. ಬಟ್ ಅದರಲ್ಲಿ ಕ್ಯಾಮ್ರಾದಲ್ಲಿ ತುಂಬ ಗ್ಲಿಚ್ ಇದೆ ನನ್ನ ಫಸ್ಟ್ ಎಪಿಸೋಡಲ್ಲಿ. ಏನೇನು ಅದು ನನಗೆ ಅವಾಗ ಕಲಿಕೆ. ನೀವು ಪ್ರತಿ ಎಪಿಸೋಡ್ ನೋಡಿದಾಗ ಹಳೆ ಎಪಿಸೋಡಲ್ಲಿ ಕ್ಯಾಮ್ರಾದಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸೆಕೆಂಡ್ ಎಪಿಸೋಡಲ್ಲಿ ಒಂಚೂರು ಇಂಪ್ರೂವ್ ಆಗಿರುತ್ತೆ. ಹೀಗೆ ಹೋಗ್ತಾ ಆ ಕಲಿಕೆ ಹಂತದಲ್ಲಿದ್ವಿ. ಸೊ ಏನೂ ಇಲ್ಲದೆ ಇದ್ದಾಗ ಕೈ ಹಿಡಿದವ್ರು ಅವರು. ಸೊ ಖುಷಿ, ಅವರಿಗೆ ಥ್ಯಾಂಕ್ ಯು. ಇತ್ತೀಚೆಗೆ ಸಪ್ತಮಿ ಗೌಡ ಜೊತೆ ಯಾವಾಗಾದ್ರೂ ಮಾತಾಗಿತ್ತಾ? ಆಗಿದೆ, ಮಾತಾಡಿದ್ದೀನಿ. ಓಕೆ. ಸೊ ನಿಮ್ಮ ಗ್ರೋತು ENT ಬಗ್ಗೆ ಏನಾದರೂ ಶೇರ್ ಮಾಡಿದ್ರೆ ಫಸ್ಟ್ ಇಲ್ಲ ಅವ್ರಿಗೆ ಗೊತ್ತು, ಅವ್ರಿಗೆ ಯಾವಾಗ ಮಾತಾಡಿದ್ರು ಹೇಳ್ತಿರ್ತೀನಿ ನಾನು. ಖುಷಿ ಇದೆ, ನನಗೂ ಖುಷಿ ಇದೆ, ಅವ್ರಿಗೂ ಖುಷಿ ಇದೆ. ಮೋಸ್ಟ್ಲಿ ಇನ್ನೊಂದು 6-7 ತಿಂಗಳಾದಮೇಲೆ ಇನ್ನೊಂದು ಏನಾದ್ರು ಸಾಧನೆ ಆದರೆ ನಮ್ಮ ಚಾನಲ್ದು ಮತ್ತೆ ಕರಿತೀನಿ ಅವ್ರನ್ನ. ಅಂದರೆ ಸೆಕೆಂಡ್ ಟೈಮ್ ಬರಬಾರ್ದು ಅಂತ ಏನಿಲ್ವಲ್ಲ. ಅವಾಗ ಕೇಳಿರೋ ಪ್ರಶ್ನೆ ಬಿಟ್ಟು ಇವಾಗೇನು, ಅವಾಗ 2 ಕಡೆ ಮೂಗು ಚುಚ್ಚಿಸ್ಕೊಂಡಿರೋರು ಕಾಂತಾರ ಟೈಮಲ್ಲಿ.
ಅವಾಗ ಕೇಳಿದೆ ಎರಡೆರಡು ಕಡೆ ಮೂಗು ಚುಚ್ಚಿಸ್ಕೊಂಡಿದ್ದೀರಾ, ಕ್ಲೀನಿಂಗು ಮೇಂಟೆನೆನ್ಸ್ ಹೌಸ್ ಕೀಪಿಂಗ್ ಎಲ್ಲ ಹೆಂಗೆ ಅಂತ. ಅಲ್ವಾ, ಅಂದರೆ ನಿಮಗೆ ಪ್ರಶ್ನೆಗಳೇ ಆ ಥರ ಮಾಡಿದಾಗ ವರ್ಕ್ ಆಗ್ಬೋದು ಅಂತ. ಓಕೆ. ಈಗ ಗೆಸ್ಟ್ಗಳು ಯಾವ ಮೂಡಲ್ಲಿ ಇರ್ತಾರೋ ಏನೋ, ನೀವೇನೋ ನಾನು ಖುಷಿ ನನ್ನ ಚಾನಲ್ ಬಂದುಬಿಟ್ಟಿದ್ದೀರಾ, ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಹೇಳೋ ಡೇಟು ಹೇಳ್ಬಿಟ್ಟಿದ್ದೆ ಕೀರ್ತಿಗೆ, ಒಪ್ಕೊಂಡು ಬಂದುಬಿಟ್ಟಿದ್ದೀನಿ ಏನೋ ಕಮಿಟ್ಮೆಂಟಲ್ಲಿ ಬಂದಿದ್ದೀರಾ ನೀವು. ಓಕೆ. ಯಾರಿಗೆ ಗೊತ್ತು ನಿಮ್ಮ ಪಕ್ಕದ ಮನೆ ಆಂಟಿಗೆ ಏನೋ ಹುಷಾರಿಲ್ಲ, ನಿಮಗೆ ಬೇಜಾರಲ್ಲಿ ಇರ್ತೀರಾ. ಓಕೆ. ಅಟ್ಲೀಸ್ಟ್ ಅವಾಗ ಪ್ರಶ್ನೆಗಳಿಂದ ಗೆದ್ದರೆ ಕಂಟೆಂಟ್ ನೋಡ್ತಿರ್ತಾರೆ ಜನ, ಓಕೆ. ಅಲ್ವಾ. ನಿಮ್ಮ ಉತ್ತರ ರೆಗ್ಯುಲರ್ ಮಜಕ್ಕಿಂತ ಕಡಿಮೆ ಬರಬಹುದು, ಯಾಕಂದರೆ ನಿಮ್ಮ ಮೂಡ್ ನಮಗೆ ಗೊತ್ತಿಲ್ಲ, ನೀವು ಬಂದಿದ್ದ ದಿನ ನಿಮ್ಮ ಮನೇಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ. ಅವಾಗ ಅಟ್ಲೀಸ್ಟ್ ನಾವು ಇಂಟರ್ವ್ಯೂ ಮಾಡೋರ್ದಾರು ಮೂಡ್ ಚೆನ್ನಾಗಿರ್ಬೇಕಲ್ವ. ಇಬ್ಬರಲ್ಲಿ ಒಬ್ಬರಾದ್ರೂ ಗೆಲ್ಲಬೇಕು, ಇಬ್ಬರು ಗೆದ್ಬಿಟ್ರೆ ಬೋನಸ್ಸು. ಓಕೆ. ಇವಾಗ ಕೀರ್ತಿ ಅವ್ರ ಮೂಡ್ ಹೇಗಿದೆ ಹಾಗಾದರೆ? ಈಗ ಆರಾಮಾಗಿದೆ. ನನ್ನ ಮೂಡ್ ಚೆನ್ನಾಗಿಲ್ಲ ನೀವು ಆರಾಮಾಗಿ ತೊಗೊಂಡೋಗ್ಬೋದಲ್ವಾ, ಇಲ್ಲರೂ ಎಡಿಟ್ ನಿಮ್ಮದೇ. ಯಾವಾಗಲೂ ಕಂಟೆಂಟ್ ರೆಡಿ ಆಗೋದು 20% ಪ್ರಿಪ್ರೇಷನಿಂದ, 15% ಶೂಟಿಂದ, ಇನ್ನು 65% ಎಡಿಟಿಂದ. ಓಕೆ. ನಾನು ಅದನ್ನು ನಂಬಿರೋನು. ಆ್ಯಂಡ್ ನಾನು ಶೂಟ್ ಮಾಡೋದು ಎಡಿಟ್ ಪಾಯಿಂಟ್ ಆಫ್ ವ್ಯೂಯಿಂದನೇ. ಇದು ವರ್ಕ್ ಆಗುತ್ತಾ ಆಗಲ್ವಾ, ಯಾರೋ ತುಂಬ ಲ್ಯಾಗ್ ಮಾಡ್ತಾರೆ, ನನಗೆ ಅಲ್ಲೇ ಗೊತ್ತಾಗುತ್ತೆ ಇದು ಇಟ್ಕೋತೀನ ಇಲ್ವಾ ಅಂತ. ಅಲ್ಲೇ ಪ್ರಶ್ನೆ ಕಂಪ್ಲೀಟ್ ಮಾಡಿ ಚೇಂಜ್ ಮಾಡಿಸ್ತೀನಿ ನಾನು. ಅಂದರೆ ಅದು ಅಥವಾ ಬೇರೆ ಚಾನಲಲ್ಲಿ ಹೇಳ್ಬಿಟ್ಟಿರೋ ತಿರ್ಗಾ ಇಲ್ಲಿ ಯಾಕೆ ಹೇಳಿಸ್ಬೇಕು, ಸರ್ ಅಲ್ಲೊಂದು ಹೇಳಿದ್ರಲ್ಲ ನಮ್ದ್ರಲ್ಲಿ ಒಂದು ಹೇಳಿ ಸರ್ ಪ್ಲೀಸ್ ಸರ್, ಅದೇ ಥರ.